ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದ ಬಾಲಾಜಿ ಚಿತ್ರಮಂದಿರದಲ್ಲಿ ಸರ್ಜಾಪುರ ಗ್ರಾಮದ ಯುವ ನಾಯಕ ನಟ ಶಶಿಕಿರಣ್ ರವರ ಅಭಿನಯದ ಲೂಪ್ ಕನ್ನಡ ಚಲನಚಿತ್ರ ಇಂದು ಬಿಡುಗಡೆ ಕೈಗೊಂಡಿದ್ದು, ಇನ್ನು ಲೂಪ್ ಚಿತ್ರದ ಕಥೆಗೆ ಪ್ರೇಕ್ಷಕರು ಫುಲ್ ಫಿದಾ ಆಗಿದ್ದಾರೆ. ಇನ್ನು ಲೂಪ್ ಕನ್ನಡ ಚಲನಚಿತ್ರವನ್ನ ಉಮೇಶ್ ಅವರು ನಿರ್ದೇಶನ ಮಾಡಿದ್ದು, ಸರ್ಜಾಪುರದ ಯಲ್ಲಪ್ಪ ಎಸ್ಕೆ ರವರು ನಿರ್ಮಾಣ ಮಾಡಿದ್ದಾರೆ. ಇನ್ನು ದೊಮ್ಮಸಂದ್ರ ಬಾಲಾಜಿ ಚಿತ್ರಮಂದಿರದಲ್ಲಿ ಲೂಪ್ ಚಿತ್ರದ ಬ್ಯಾನರ್ಗೆ ಪೂಜೆ ನಡೆಸಿ ನಂತರ ಚಿತ್ರ ಪ್ರದರ್ಶನಕ್ಕೆ ಚಾಲನೆ ಕೊಡಲಾಗಿದೆ. ಇನ್ನು ಈ ವೇಳೆ ಯುವ ನಾಯಕ ನಟರು ಆದ ಸರ್ಜಾಪುರ ಶಶಿಕಿರಣ್ ಅವರು ಮಾತನಾಡಿ, ಲೂಪ್ ಚಿತ್ರ ಒಂದು ಸಾಮಾಜಿಕ ಬದಲಾವಣೆ ಚಿತ್ರವಾಗಿದ್ದು, ವಿಶೇಷವಾಗಿ ಇವತ್ತಿನ ಯುವ ಸಮುದಾಯ ಗಾಂಜಾ, ಮದ್ಯ, ಅಫೀಮು ಸೇರಿ ಇನ್ನಿತರ ಮಾದಕ ವಸ್ತುಗಳಿಗೆ ಬಲಿಯಾಗುತ್ತಿರುವುದರ ಜೊತೆಗೆ ಅದರಿಂದ ಆಗುವ ಪರಿಣಾಮವನ್ನು ಉತ್ತಮ ರೀತಿಯಲ್ಲಿ ಚಿತ್ರೀಕರಿಸಲಾಗಿದೆ. ಪ್ರತಿಯೊಬ್ಬರು ಕೂಡ ನೋಡುವಂತಹ ಚಿತ್ರ ಇದಾಗಿದ್ದು, ರಾಜ್ಯದ ಜನತೆ ಪ್ರತಿಯೊಬ್ಬರು ಕೂಡ ಚಿತ್ರಮಂದಿರಗಳಿಗೆ ಹೋಗಿ ಲೂಪ್ ಚಿತ್ರವನ್ನ ವೀಕ್ಷಣೆ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಮನವಿ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆದ ಎಸ್ಎಂ ಶ್ರೀನಿವಾಸ್ ಮತ್ತು ಮಾಜಿ ಉಪಾಧ್ಯಕ್ಷರು ಆದ ಎ ಸತೀಶ್ ಕುಮಾರ್ ಹಾಗೂ ಗಣ್ಯರು ಸೇರಿ ಶಶಿಕಿರಣ್ ಅವರ ಸ್ನೇಹಿತರು, ಅಭಿಮಾನಿಗಳು ಲೂಪ್ ಚಲನಚಿತ್ರವು ದಿನ ಹಾರೈಸಲಿ ಅಂತ ಶುಭ ಹಾರೈಸಿದ್ರು. ಹೌದು, ತುಂಬ ದಿನಗಳ ಕನಸು, ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ. ಈಗಿನ ಯೂತ್ಸ್ಗಳಿಗೆ ಒಂದು ಒಳ್ಳೆಯ ಇದು ಸಂದೇಶ ಆಗಲಿ ಅಂತ ತುಂಬ ನಾವೆಲ್ಲ ಟೀಮೆಲ್ಲ ಸೇರಿ ಕಷ್ಟಪಟ್ಟು ಮಾಡಿದ್ದೀವಿ. ಇದರಲ್ಲಿ ಯಾವುದೇ ಥರ ಹೀರೋಯಿಸಮ್ ನಾನು ಸಿನಿಮಾ ಮಾಡಲಿಲ್ಲ, ಯಾವುದೇ ಥರ ನಾನು ಬಿಲ್ಡಪ್ ಸಿನಿಮಾ ಮಾಡಲಿಲ್ಲ. ಇದು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೊಸ ಹೀರೋ ಅಂದ ತಕ್ಷಣ ಬರ್ತಾರೆ, ಫುಲ್ ಫೈಟ್ ಅಂತೆ ಅದಂತೆ, ಇದು ಆ ಥರ ಎಲ್ಲ ನಾನು ಮಾಡಲಿಲ್ಲ. ರಿಯಾಲಿಟಿ ಏನಿದೆ ಈಗ ನೋಡಿ, ಜನ ಈಗ ಸೊಸೈಟಿಯಲ್ಲಿ ಈಗ ಯೂತ್ಸ್ ಏನು ಮಾಡ್ತಿದ್ದಾರೆ, ಚೆನ್ನಾಗಿರೋ ಯಂಗೆಸ್ಟ್ ಲೈಫ್ನ ಹಾಳು ಮಾಡ್ಕೊತಾ ಇದ್ದಾರೆ. ಈ ಡ್ರಗ್ಸು, ಗಾಂಜಾ, ಎಣ್ಣೆ ಅದು ಇದೆಲ್ಲ ಕುಡಿದು ಅವರ ದೇಹ ಆರೋಗ್ಯನೆಲ್ಲ ಹಾಳು ಮಾಡ್ಕೊತಿದ್ದಾರೆ. ತಂದೆ ತಾಯಿಗಳನ್ನ ಅನಾಥ ಮಾಡ್ತಿದ್ದಾರೆ. ಸೊ ಹಂಗೆ ಮಾಡಬಾರ್ದು. ಏನಾದರೂ ಇದರಿಂದ ಒಂದು ಒಳ್ಳೆ ಮೆಸೇಜ್ ಆಗಬೇಕಂತೇಳಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಬಂದು ಎಲ್ಲ ಈ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಇದು ನನಗೋಸ್ಕರ ಬರಲಿಲ್ಲ ಅಂದರೂ ತಮ್ಮ ಮಕ್ಕಳಿಗೋಸ್ಕರ, ಭವಿಷ್ಯಕ್ಕೋಸ್ಕರ ಆದರೂ ಬಂದು ಈ ಸಿನಿಮಾ ನೋಡಬೇಕು. ಅಟ್ಲೀಸ್ಟು ಒಂದು 100 ಭಾಗದಲ್ಲಿ ಒಂದು 50 ಭಾಗ ಆದರೂ ಜನ ಹುಡುಗರು ಚೇಂಜ್ ಆಗ್ತಾರೆ ಅನ್ನೋದು ನನ್ನೊಂದು ಅಭಿಪ್ರಾಯ. ದಯವಿಟ್ಟು ಬಂದು ಸಿನಿಮಾ ಥಿಯೇಟರ್ಗಳಲ್ಲಿ ನೋಡಿ. ಎಷ್ಟು ಪರದೆಗಳಲ್ಲಿ 70 ಸ್ಕ್ರೀನ್ಗಳಲ್ಲಿ ಓಡ್ತಿದೆ. ಆಲ್ ಓವರ್ ಕರ್ನಾಟಕ, ಎಲ್ಲ ನಮ್ಮ ಕರ್ನಾಟಕದಲ್ಲಿ ಮೂಲೆ ಮೂಲೆಯದಲ್ಲೂ ಇದೆ. ಎಲ್ಲಿ ನಿಮಗೆ ಚಿತ್ರಮಂದಿರಗಳ ಹತ್ತಿರ ಇದೆ ಆ ಥಿಯೇಟರ್ಗಳಲ್ಲಿ ಹೋಗಿ ಸಿನಿಮಾ ವೀಕ್ಷಿಸಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹೇಗೆ ಬರ್ತೀವಿ ಸರ್ ರೆಸ್ಪಾನ್ಸ್? ಇನ್ನು ಈಗ ಸ್ಟಾರ್ಟ್ ಆಗಿದೆಯಲ್ಲ, ಇನ್ನು ಗೊತ್ತಾಗುತ್ತೆ ರೆಸ್ಪಾನ್ಸ್. ನೋಡಿ, ಈಗ ನೋಡ್ತಾ ಇದ್ದೀರಾ, ಎಲ್ಲ ಹೌಸ್ಫುಲ್ ಆಗಿದೆ. ನೋಡೋಣ, ಸಿನಿಮಾ ಚೆನ್ನಾಗಿ ಎಲ್ಲ ಜನ ರಿಸೀವ್ ಮಾಡಿಕೊಂಡ್ರು ಅಂತಂದರೆ ಒಂದು ಒಳ್ಳೆ ಇದೇ ಬರುತ್ತೆ. ಆಮೇಲೆ ಇನ್ನೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ತಂದೆ ತಾಯಿಗಳು ಮಕ್ಕಳು ಕೇಳಿದಾಗೆಲ್ಲ ದುಡ್ಡು ಕೊಡ್ತಾರೆ ಅಲ್ವಾ. ಈಗ ಮಕ್ಕಳು ಕೇಳಿದಾಗ ದುಡ್ಡು, ಮಕ್ಕಳು ಏನು ಮಾಡ್ತಿದ್ದಾರೆ, ಆ ದುಡ್ಡನ್ನು ತೊಗೊಂಡೋಗಿ ಏನು ಮಾಡ್ತಿದ್ದಾರೆ, ಈ ಲಕ್ಷಾಂತರ ರೂಪಾಯಿ ದುಡ್ಡುಗಳು ತೊಗೊಂಡೋಗಿ ಏನು ಮಾಡ್ತಿದ್ದಾರೆ. ಸ್ವಲ್ಪ ಮಕ್ಕಳು, ತಂದೆ ತಾಯಿ ಮಕ್ಕಳ ಮೇಲೆ ಗಮನ ಕೊಡಬೇಕು. ಮಕ್ಕಳು ಏನು ಮಾಡ್ತಿದ್ದಾರಪ್ಪ ಅಂತ. ಈ ಮಕ್ಕಳು ಗಮನ ಕೊಡದಿರೋದಕ್ಕೆ ಇವತ್ತಿನ ದಿನ ಮಕ್ಕಳು ದಾರಿ ತಪ್ಪಿರೋದಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಲೂಪ್ ಮೂವಿ ರಿಲೀಸ್ ಆಗಿದೆ. ಇವತ್ತಿನ ಸಮಾಜ ಯಾವ ರೀತಿ ಯುವ ಪೀಳಿಗೆ ಹಾಳಾಗ್ತಾ ಇದ್ದಾರೆ ಮಾದಕ ವಸ್ತುಗಳಿಂದ ಹಾಗೂ ಅನೇಕ ತೊಂದರೆಗಳಿಂದ ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನದ ಮೂಲಕ ಈ ಮೂವಿ ಬಿಡುಗಡೆಯಾಗಿದೆ. ಈಗಾಗಲೇ ನೋಡಿದಾಗ ನಮ್ಗೆ ಗೊತ್ತಾಯಿತು, ಇವತ್ತು ಏನು ಯುವಕರು ನೋಡೋ ಮೂವಿ ಎಲ್ಲ ಇದೆ. ಯುವಕರು ನೋಡಿದ್ರೆ ಮನೆಯಲ್ಲಿ ಏನು ಹೇಳೋದಿಲ್ಲ. ತಂದೆ ತಾಯಿ ಜೊತೆ ಬಂದು ಟೋಟಲ್ ಫ್ಯಾಮಿಲಿ ನೋಡಿದ್ರೆ ಇದರದ್ದು ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಚಿಕ್ಕದಾಗಿ ಮಾಡಿದ್ರೇನು ಇದೊಂದು ಮೆಸೇಜು, ದೊಡ್ಡ ಮೆಸೇಜ್ ಆಗಿದೆ. ಇವತ್ತು ಯುವ ಪೀಳಿಗೆ ಯಾವ ರೀತಿ ಹಾಳಾಗ್ತಾ ಇದ್ದಾರೆ, ಇವಾಗ IPL ನಡೀತಾ ಇದೆ, ಮತ್ತು ಜೂಜು, ಈ ಮಾದಕ ವಸ್ತುಗಳು, ಡ್ರಗ್ಸು, ಇದರಿಂದ ಯಾವ ರೀತಿ ಯುವಕರು ಹಾಳಾಗ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಮೂವಿಯನ್ನು ರಿಲೀಸ್ ಮಾಡಿದ್ದಾರೆ. ಒಳ್ಳೆ ಸಂದೇಶ ಇದೆ. ದಯವಿಟ್ಟು ಎಲ್ಲ ಕುಟುಂಬ ಸಮೇತವಾಗಿ ಬಂದು ಈ ಮೂವಿನ ಚಲನಚಿತ್ರವನ್ನು ಎಲ್ಲ ಸಿನಿಮಾ ಟ್ಯಾಕೀಸ್ಗಳಲ್ಲೇ ನೋಡಿ ಪ್ರೋತ್ಸಾಹಿಸಬೇಕಂತೇಳಿ ಜನಗಳಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಸ್ಥಳೀಯ ಪ್ರತಿಭೆ ಅಂದರೆ ನಮ್ಮ ಸರ್ಜಾಪುರದ ಯುವಕ, ನಮ್ಮ ಎಲ್ರಿಗೂ ಅಣ್ಣ ತಮ್ಮಂದನಾಗಿರ್ತಕ್ಕಂಥವನು, ಸಣ್ಣ ಕಲಾವಿದನಾಗಿ, ಅವನು ಡ್ಯಾನ್ಸ್ ಮಾಸ್ಟರ್ ಆಗಿ ಅನೇಕ ಕಲೆ ಅವನ ಹತ್ರ ಇದ್ರೂ ಸಹ ಈ ಒಂದು ಸಮಾಜಕ್ಕೆ ಒಳ್ಳೆಯ ಮೆಸೇಜು ತನ್ನ ಚಿತ್ರರಂಗದ ಮೂಲಕ ಕೊಟ್ಟಿದ್ದಾನೆ. ಆ ಚಿತ್ರನಟ ಮತ್ತು ನಾಯಕಿ ನಟನಾಗಿ ಅಭಿನಯಿಸಿರ್ತಕ್ಕಂಥ ಎಲ್ಲ ಚಿತ್ರತಂಡಕ್ಕೆ ಶುಭವನ್ನಾಗಲಿ. 100 ದಿನಗಳ ಯಾಟ್ರಿಕ್ ಇರೋ ರೀತಿಯಲ್ಲಿ ಸಕ್ಸಸ್ ಆಗಿ ಇದು ತೆರೆಗೆ ಬರಲಿ ಅಂತೇಳಿ ಕರ್ನಾಟಕ ಜನತೆಯಲ್ಲಿ ಎಲ್ಲರೂ ತಮ್ಮ ಚಿತ್ರಮಂದಿರಗಳಲ್ಲಿ ನೋಡಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊತಾ ಇದ್ದೀವಿ. ನಮ್ಮ ಕನ್ನಡ ಚಲನಚಿತ್ರ ಪ್ರಥಮ ಬಾರಿಗೆ ನಮ್ಮ ನಾಯಕ ನಟನಾಗಿ ನಮ್ಮ ಶಶಿಕಿರಣ್ ಮಾಡಿದ್ದಾರೆ. ಅವ್ರು ಒಳ್ಳೆಯದಾಗಲಿ. ಇವತ್ತಿನ ಸಮಾಜದಲ್ಲಿ ಏನು ಒಂದು ಬಡ ಕುಟುಂಬಗಳಿರ್ಬೋದು, ಮಧ್ಯಮ ವರ್ಗದವರು ಇರ್ಬೋದು, ಯುವ ಪೀಳಿಗೆ ಯಾವ ರೀತಿ ಹಾಳಾಗ್ತಾ ಇದೆ ಅಂತ ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡಲಿಕ್ಕೋಸ್ಕರ ನಮ್ಮ ಶಿಷ್ಯವರು ಒಂದು ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ.
ಇಲ್ಲಿಂದ ಈಚೆಗೆ ಅದರಿಂದ ಹೊರಗಡೆ ಬರೋದಕ್ಕೆ ಅವನು ಏನೆಲ್ಲ ಕಷ್ಟಪಡ್ತಾನೆ ಅನ್ನೋದನ್ನು ತೋರಿಸ್ತಾನೆ. ಇದು ಒಳ್ಳೆಯ ಉತ್ತಮವಾದ ಒಂದು ಸಂದೇಶ ಆಗಿದೆ. ಪ್ರತಿಯೊಬ್ಬರು ನೋಡ್ಬೋದು, ಎಲ್ಲ ಕುಟುಂಬ ಸಮೇತರಾಗಿ ಬಂದು ಚಲನಚಿತ್ರದಲ್ಲಿ ನೋಡಲಿ. ನಮ್ಮ ಕನ್ನಡ ಚಲನಚಿತ್ರರಂಗ ಉಳಿಯೋ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸೋಣ. ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ಒಳ್ಳೆಯದಾಗಲಿ ಶಶಿ. ಈ ದಿನ ಒಂದು ಅರ್ಧ ನೋಡಿದ್ದೀವಿ. ಅರ್ಧಕ್ಕೆ ಒಂದು ಮೈಯೆಲ್ಲ ಜುಮ್ ಅಂತದೆ. ಯಾಕಂದರೆ ಈ ದಿನ ನಡೀತಾ ಇರೋದೇ ಇದನ್ನು ಒಂದು ಚಿತ್ರದ ಮೂಲಕ ಒಂದು ಕರ್ನಾಟಕ ಜನತೆಗೆ ತಿಳಿವಳಿಕೆ ಮಾಡೋಕ್ಕೆ ಒಂದು ಶಶಿಕಿರಣ್ ಅನ್ನೋ ನಮ್ಮ ಹುಡುಗನೇ, ಅಣ್ಣನ ಮಗ, ಒಂದು ಕಷ್ಟ ಬಿದ್ದು ಒಂದು ತೆಗೆದಿದ್ದಾನೆ. ಏನು ಈಗ ನಮ್ಮ ಸತೀಶ್ ಅವರಾಗಿರ್ಬೋದು, ಇವರದು ಎಲ್ಲ ಹೇಳಿದ್ದಾರೆ. ಒಂದು ಏನು ಈ ಪೀಳಿಗೆಗೆ ಏನು ತೊಂದರೆ ಆಗ್ತಾಯಿದೆ, ಈಗ ಯಾಕೆ ಹಾಳಾಗ್ತಾ ಇದ್ದಾರೆ ಅನ್ನೋದು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ಒಂದು ಅರ್ಧ ನೋಡಿದ್ದೀವಿ, ಇನ್ನು ಅರ್ಧ ನೋಡಿದ್ಮೇಲೆ ಪೂರ್ತಿ ಗೊತ್ತಾಗ್ತದೆ. ಆಮೇಲೆ ಮಾತನಾಡ್ತೀನಿ. ಈ ಚಿತ್ರ ಎಲ್ಲ ಒಂದು ಮನೆ ಇಲ್ಲಿ ತಂದೆ ದೊಡ್ಡವರು, ವಿಶೇಷವಾಗಿ ದೊಡ್ಡವರು ಬಂದು ನೋಡಬೇಕು. ಮಕ್ಕಳು ಯಾವ ಥರ ಹಾಳಾಗ್ತಾ ಇದ್ದಾರೆ ಅದನ್ನೆಲ್ಲ ತಡೆಗೊಳಿಸ್ಬೋದು. ಹಾಗಾಗಿ ಈ ಚಿತ್ರವನ್ನು ಇನ್ನೊಂದು ಅರ್ಧ ಭಾಗ ಇದೆ, ನೋಡಿದ್ಮೇಲೆ ಮುಂದಿನ ಮಾತುಗಳು ಮಾತಾಡ್ತೀನಿ. ಸಾಕಷ್ಟು ಶ್ರಮಪಟ್ಟು ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ, ಏನು ಹೇಳೋದು? ಶ್ರಮ ಪಡೆದಿದ್ದು ಏನು ನಾವು ಸಾಧನೆ ಮಾಡೋಕ್ಕಾಗಲ್ಲ. ಶ್ರಮನೇ ಮುಂದೆ, ಶ್ರಮದಿಂದ ನಾವು ಮುಂದೆ ಬರೋಕ್ಕೆ ಸಾಧ್ಯ ಆಗ್ತದೆ. ಶ್ರಮ ಪಟ್ಟಿದ್ದಾನೆ, ಹೊಲ ಸಿಗ್ತದೆ. ಸರ್, ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟಿಂಗು, ಕಥೆ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಆದರೆ ಚಿತ್ರತಂಡಕ್ಕೂ ಒಂದು ಶುಭ ಹಾರೈಸ್ತೀನಿ. ಸರ್, ಬೇರೆ ಬೇರೆ ದೊಡ್ಡ ದೊಡ್ಡ ನಟರುಗಳ ಸಿನಿಮಾಗಳನ್ನ ಸಾವಿರಾರು ರೂಪಾಯಿ ಕೊಟ್ಟು ನೋಡೋಕೆ ಹೋಗ್ತಾರೆ. ಆದರೆ ನಮ್ಮ ಸ್ಥಳೀಯ ನಿರ್ಮಾಣ ಮಾಡಿದರೆ ಬೇರೆ ಜನರಿಗೆ ಏನು ಹೇಳುತ್ತೆ? ಸ್ಥಳೀಯ ಅವರೂ ಒಂದು ಸ್ಥಳೀಯದಿಂದನೇ ಬಂದು ದೊಡ್ಡ ದೊಡ್ಡ ನಟರಾಗಿರ್ತಾರೆ. ಹುಡುಗನು ಸ್ಥಳೀಯ ಹುಡುಗನಾಗಿರೋದ್ರಿಂದ ಅವನು ಬೆಳೆಯೋಕ್ಕೆ ಒಂದು ಅವಕಾಶ ಇರ್ತದೆ. ನೋಡೋಣ, ಈ ಮೂವಿ ಇನ್ನೂ ಒಂದು ಅರ್ಧ ಇದೆ, ಅದು ನೋಡಿದ್ಮೇಲೆ ನಾನು ಮುಂದಿನ ಮಾತುಗಳು ಇವತ್ತು ಲೂಪ್ ಮೂವಿ ಬಿಡುಗಡೆ ಆಗಿದೆ. ತುಂಬ ಕಷ್ಟಪಟ್ಟು ಮಾಡಿದ್ದಾನೆ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಲೂಪ್ ಮೂವಿ ಆ್ಯಂಡ್ ಲೂಪ್ ಟೀಮ್. ಎಲ್ರಿಗೂ ನಮಸ್ಕಾರ ಸರ್. ನಮ್ಮ ಪಾಗೋಡ್ ಹುಡುಗ ಹರೀಶ್ ಗುಜ್ಜನಾಡು. ಈ ಲೂಪ್ ಸಿನಿಮಾದಲ್ಲಿ ನಮಗೊಂದು ಅವಕಾಶ ಮಾಡಿಕೊಟ್ಟಿರೋದಂಥ ಇವರು ಡೈರೆಕ್ಟ್ರು ಯಶವಂತ್ ಅಣ್ಣ ಮತ್ತು ನಮ್ಮ ಹೀರೋ ಶಶಿ ಅಣ್ಣ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸಿನಿಮಾನ. ಈಗಿನ ಕಾಲದಲ್ಲಿ ಹುಡುಗರು ಯಾವ ಥರ ಆಳೋಯ್ತಾರೆ, ತಂದೆ ತಾನೇ ಯಾವ ಥರ ಚೆನ್ನಾಗಿ ನೋಡ್ಕೋತಾರೆ, ಎಲ್ಲ ತೋರಿಸಿದ್ದಾರೆ. ಇನ್ನು ಸಖತ್ತಾಗಿದೆ ಸಿನಿಮಾ. ದಯವಿಟ್ಟು ಎಲ್ಲರೂ ಸಿನಿಮಾನ ನೋಡಿ ಅಂತ ನಾನು ಬಿಡ್ಕೊತೀನಿ. ಇದಕ್ಕೆ ಒಳ್ಳೆಯ ಒಂದು ಸಂದೇಶ ಕೊಟ್ಟಿದ್ದಾನೆ. ಎಲ್ಲರೂ ಬಂದು ಪೋಷಕರ ಸಮೇತ, ಕುಟುಂಬ ಸಮೇತ ಚಲನಚಿತ್ರ ವೀಕ್ಷಣೆ ಮಾಡ್ಬೋದು. ಒಳ್ಳೆಯದಾಗಲಿ. ಯುವಕರಾದ ನಮ್ಮ ಸ್ನೇಹಿತ ಶಶಿ ಅವರು ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಜೀವನದಲ್ಲಿ ನಡೆಯುವಂಥ ಯೂತ್ಸು ತುಂಬ ಇಂಪಾರ್ಟೆಂಟ್ ಇದೆ. IPL ಮ್ಯಾಚ್ಗಳದ್ದು ಇದನ್ನು ನೋಡಿ ಸ್ವಲ್ಪ ಸಂದೇಶ ಕಲ್ಕೋಬೇಕು. ಆಗ್ತಿದೆ ಲೂಪ್ ಸಿನಿಮಾ, ಒಂದು ಸಂದೇಶ ಇದೆ. ಈ ಸಿನಿಮಾದಲ್ಲಿ ನಾವು ಕೂಡ ಸಣ್ಣ ಆ್ಯಕ್ಟಿಂಗ್ ಮಾಡಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಹುಡುಗರು ಯಾವ ಥರ ಹಾಳೋಯ್ತಾರೆ ಡ್ರಗ್ಸ್ ತೊಗೊಂಡು. ಅದಕ್ಕೆ ತಂದೆ ತಾಯಿ ಮಾತು ಕೇಳಬೇಕು. ಈಗಿನ ಕಾಲದಲ್ಲಿ ನಿಮಗೆ ಯಾವ ಥರ ಇರ್ತಾರೆ ಹುಡುಗರು ಅಂತ. ದಯವಿಟ್ಟು ಜೀವನ ಇರೋದು ಒಂದೇ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಅಣ್ಣ, ನಾನು ಅವಾಗವಾಗ ಮಾಡ್ತಾ ಇರ್ತೀನಿ ತಪ್ಪು. ಅದೇ ನಾನು ಮಾಡಿರೋ ಸಿನಿಮಾ ಲೂಪು. ಈ ಸಿನಿಮಾದಲ್ಲಿ ಒಳ್ಳೆ ಮೆಸೇಜ್ ಇದೆ. ದಯವಿಟ್ಟು ತಂದೆ ತಾಯಿನ ಯಾರ್ಯಾರು ಅಯ್ಯೋನ್ ಸಿಗ್ತಿರೋ ಮಿಡಲ್ ಕ್ಲಾಸ್ ಹುಡುಗರು ದಯವಿಟ್ಟು ಬಂದು ಈ ಸಿನಿಮಾ ನೋಡಿ. ಇವಾಗ IPL ನಡೀತಾ ಇದೆ. ದಯವಿಟ್ಟು IPL ಆಡೋರು ಬೆಟ್ಟಿಂಗ್ ಮ್ಯಾಚ್ ಆಡ್ತೀರಾ ಗೊತ್ತಾ? ದಯವಿಟ್ಟು ಅವ್ರು ಬಂದ್ಬಿಟ್ಟು ಇಲ್ಲಿ ನಮ್ಮ ಲೂಪ್ ಸಿನಿಮಾ ನೋಡಿ. ಇದು ಒಂದು ಒಳ್ಳೆ ಮೆಸೇಜ್ ಇದೆ. ದಯವಿಟ್ಟು ತಂದೆ ತಾಯಿನ ಅಯ್ಯೋನ್ ಸಿಗ್ಬೇಡಿ ಸರ್. ಸರಿನಾ? ನನ್ನ ತಂಗಿ ಖುಷಿ ಇನ್ನು ಚಿಕ್ಕ ಪಾಪು. ಅದೇ ನಾವೆಲ್ಲರೂ ಮಾಡಿರೋ ಸಿನಿಮಾ ಲೂಪು. ಹೇಳ್ದಂಗೆ ಇಡೀ ಕುಟುಂಬ ಇವತ್ತು ಸಮಾಜ ಪೂರ್ತಿ ಫಿಲಮ್ ನೋಡಬೇಕು. ಎಲ್ಲರ ಮನೆಗಳಲ್ಲಿ ಈ ರೀತಿಯಾದಂಥ ನೋವುಗಳು ನಡೀತಾ ಇರ್ತದೆ, ತಂದೆ ತಾಯಿ ಗೊತ್ತಾಗೋದಿಲ್ಲ. ಈ ಒಂದು ಮೂವಿಯಿಂದ ಒಳ್ಳೆ ಸಂದೇಶನ ಕೊಟ್ಟಿದ್ದಾರೆ ನಮ್ಮ ಶಶಿ ಅವರ ತಂಡ. ಅವ್ರ ಮೂವಿ ಆದಷ್ಟು ಸಕ್ಸಸ್ ಆಗಲಿ, ಕರ್ನಾಟಕ ಜನತೆ ಅವ್ರಿಗೆ ಆಶೀರ್ವಾದ ಮಾಡಲಿ, ಹೊಸ ಕಲಾವಿದರನ್ನು ಪ್ರೋತ್ಸಾಹಿಸಲಿ. ಅನೇಕ ಚಿತ್ರಮಂದಿರಗಳಲ್ಲಿ ಇನ್ನೂ ತುಂಬಿ ಫ್ಯಾಮಿಲಿ ಸಮೇತ ನೋಡಿ ಇವರಿಗೆ ಶುಭ. ಅಡಿಗೆ ಮಾಡ್ಬೇಕಂದ್ರೆ ಬೇಕು ಬೆಂಕಿ. ಅದೇ ನಮ್ಮ ಲೂಪ್ ಸಿನಿಮಾದಲ್ಲಿ ಆಕ್ಟಿಂಗ್ ಡ್ಯಾನ್ಸ್ ಮಾಡಿದರೆ ನಮ್ಮ ಅಣ್ಣ ಬೆಂಕಿ. ಶಶಿ ಜೈ. ನಮ್ಮ ಬಾಲ್ಯದ ಗೆಳೆಯ ಶಶಿ ತುಂಬ ದಿನಗಳ ಕನಸು ಇವತ್ತು ತೆರೆ ಮೇಲೆ ಬಂದಿದ್ದಾನೆ. ದಯವಿಟ್ಟು ಈ ಒಂದು ಸಿನಿಮಾವನ್ನು ಎಲ್ಲರೂ ಚಿತ್ರಮಂದಿರಗಳಿಗೆ ಹೋಗಿ ವೀಕ್ಷಣೆ ಮಾಡಿ. ಈ ಒಂದು ಸಿನಿಮಾದಲ್ಲಿ ಆನ್ಲೈನ್ ಬೆಟ್ಟಿಂಗು ಯಾವ ರೀತಿ ಮಕ್ಕಳು ಹಾಳಾಗ್ತಾ ಇದ್ದಾರೆ ಅಂತ ತೋರಿಸ್ಕೊಟ್ಟಿದ್ದಾರೆ.
ದಯವಿಟ್ಟು ಎಲ್ಲರೂ ಪೋಷಕರು ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಒಳ್ಳೆ ಶಿಕ್ಷಣವನ್ನು ಕೊಟ್ಟು ಮಕ್ಕಳನ್ನೇ ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಆಸ್ತಿಯನ್ನಾಗಿ ಮಾಡಲಿ. ನನ್ನ ಬಾಲ್ಯದ ಗೆಳೆಯ ನನ್ನ ಕುಚುಕು ಶಶಿ ಅವರ ಸಿನಿಮಾ ಶತದಿನೋತ್ಸವ ಆಚರಿಸಲಿ ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಲೂಪ್ ಅನ್ನೋ ಒಂದು ಸಿನಿಮಾ ನೋಡಿದೆ, ಅದರಲ್ಲಿ ಮುಖ್ಯವಾಗಿ ನಾನೊಂದು ಪಾತ್ರ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ. ಆ ಒಂದು ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಶಶಿ ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ ಮಾಡಿಕೊಟ್ಟಿದ್ದಕ್ಕೆ. ಒಂದು ಒಳ್ಳೆ ಸಂದೇಶ ಇದೆ. IPL ಸ್ಟಾರ್ಟ್ ಆಗಿದೆ, ದಯವಿಟ್ಟು ಬೆಟ್ಟಿಂಗು ಅಂತೆಲ್ಲ ಹೇಳಿ ಮನೆ ಮಠ ಹಾಳು ಮಾಡ್ಕೋಬೇಡಿ. ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಉಳಿಸಿ. ವಿರಾಟ್ ಕೊಹ್ಲಿ ಕಿಂಗು, ನಮ್ಮ RCB ಟೀಮ್ಗೆ ವಿರಾಟ್ ಕೊಹ್ಲಿ ಕಿಂಗು. ಅದು ಲೂಪ್ ಸಿನಿಮಾ ನೋಡ್ಬಿಟ್ಟು ಆಗೋಯ್ತು ನನಗೆ ಮೈಂಡ್ ಬ್ಲೋಯಿಂಗು. ಅವಕಾಶ ಕೊಟ್ಟಂಥ ಶಶಿ ಸರ್ಗೆ ತುಂಬ ಧನ್ಯವಾದಗಳು. ಬಟ್ ಸಿನಿಮಾ ಅಂತ ಬಂದರೆ ತುಂಬ ಚೆನ್ನಾಗಿ ಬಂದಿದೆ. ಸ್ಕ್ರೀನ್ ಪ್ಲೇ ಮೇಕಿಂಗ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸು ಎಂಡಿಂಗು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬಂದಿದೆ. ನಾನು ಕೇಳ್ಕೊಳೋದು ಅಂತಂದರೆ ಒಂದು ಈ ಚಟ ಅನ್ನೋದು ತುಂಬ ಡೇಂಜರ್ ಮನುಷ್ಯನಿಗೆ. ಈ ಹ್ಯಾಬಿಟ್ ಅನ್ನೋದು ಬಿಡಬೇಕಪ್ಪ ಅಂತಂದರೆ ಈ ಒಂದು ಯುವ ಜನತೆ ಇದರಿಂದ ಬೆಟ್ಟಿಂಗಿಂದಾಗಲಿ ಈ ಡ್ರಗ್ಸ್ ಮಾಫಿಯಿಂದಾಗಲಿ ಪ್ರತಿಯೊಂದು ಕೆಡ್ತಾ ಇದ್ದಾರೆ. ನಾನೇನು ಕೇಳ್ಕೊಳೋದು ಇಷ್ಟೇ, ಕರ್ನಾಟಕ ಜನತೆ ಮುಂದೆ ಏನಪ್ಪ ಅಂದರೆ ಪ್ರತಿಯೊಬ್ಬ ತಂದೆ ತಾಯಿ ಪೇರೆಂಟ್ಸ್ ಮಕ್ಕಳಿಗೆ ಕರ್ಕೊಂಬಂದ್ಬಿಟ್ಟು ಈ ಸಿನಿಮಾನ ತೋರಿಸಿ ಅಟ್ಲೀಸ್ಟು ಯುವ ಜನತೆ ಬದಲಾಗುತ್ತೆ ಅನ್ನೋದು ನಾನು ನಿಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಪ್ರತಿಯೊಬ್ಬರು ಕನ್ನಡ ಚಿತ್ರಗಳನ್ನು ಬೆಳೆಸಬೇಕು. ಹೊಸಬರ ಚಿತ್ರ ಅಂತ ಅನಿಸೋದೇ ಇಲ್ಲ, ಅಂತ ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಎಲ್ಲ ಯಶವಂತ್ ಸರ್ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಬಂದು ಕನ್ನಡ ಚಿತ್ರನ ನೋಡಿ ಹರಿಸಿ ಬೆಳೆಸಿ ಅಂತ ನಾನು ಕೇಳ್ಕೊಳ್ತೀನಿ. ಚೆನ್ನಾಗಿದೆ ಲೂಪು, ಎಲ್ಲರೂ ಕುಟುಂಬ ಸಮೇತವಾಗಿ ಬಂದು ನೋಡುವಂಥ ಸಿನಿಮಾ. ಸೊ ಇದರಲ್ಲಿ ಶಶಿ ಸರ್ ಅವರ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಕ್ಸ್ಪೆಷಲಿ ಡೈರೆಕ್ಷನ್ನು ಮತ್ತು ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಎಲ್ಲರೂ ಫ್ಯಾಮಿಲಿ ಸಮೇತವಾಗಿ ಬಂದು ಸಿನಿಮಾನ ನೋಡ್ರಿ. ನೂತನ ಚಿತ್ರ ತೆಗೆದಿದ್ದಾರೆ. ಮೂವಿ ಚೆನ್ನಾಗಿ ಬಂದಿದೆ. ಯೂತ್ಗೊಂದು ಒಳ್ಳೆ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಚಿತ್ರತಂಡಕ್ಕೆ ನಾವು ಶುಭಾಶಯವನ್ನು ಕೊಡ್ತೀವಿ. ಮೂವಿ ಚೆನ್ನಾಗಿದೆ. ಒಂದು ಯೂತ್ಗೆ ಇದೊಂದು ಇನ್ಸ್ಪಿರೇಷನ್ ಥರ ಆಗುತ್ತೆ ಮೂವಿ. ಜೈ ಶಶಿಯಣ್ಣ. ಬ್ರೋ, ಈ ಮೂವಿ ಡೈರೆಕ್ಟ್ ಆಗಿ ನಮ್ಗೆ ಏನು ನಡೆದಿದೆಯೋ ಅದೇ ಮೂವಿ ಇಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಆ್ಯಪ್ಗೆ ಎಡಿಟ್ ಆಗ್ಬಿಟ್ಟು ನಾವು 10 lakhs ಹೋಗಿದೆ. ಜಸ್ಟ್ 1 year-ಅಲ್ಲಿ 10 lakhs ಹೋಗಿದೆ. ನಂದು ಈ ಒಂದು ಟೋಟಲ್ 2 ಸೇರಿ 15 lakhs ಹೋಗಿದೆ. ಈ ಒಂದು ಗೇಮ್ಗೆ ಯಾರು ಎಡಿಟ್ ಆಗಬೇಡಿ ಬ್ರೋ, ದಯವಿಟ್ಟು ಹೇಳ್ತೀನಿ. ಏನು ಅರ್ಥ ಮಾಡ್ಕೊಂಡ್ರೆ ಈ ಫಿಲಮ್ ನೋಡಿ ತುಂಬ ಅರ್ಥ ಆಗಿದೆ.